In which of the following situation does the list of the number involved make an arithmetic progression and why? ಅರ್ಥಮೆಟಿಕ್ ಪ್ರೋಗ್ರೆಷನನ್ನು ನಾವು ಇಲ್ಲಿ 4 ಕ್ವಶನ್ ಕಂಡೀಷನ್ಸ್ ಕೊಟ್ಟಿರ್ತಾರೆ. ಆ ಕಂಡೀಷನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಹಾಗೆಯೇ ಯಾಕೆ ಆಗಲ್ಲ ಅಂತ ಕೂಡ ಹೇಳಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನಮಗೆ ಡಿ ಅನ್ನೋದು ಅಂದರೆ ಡಿಫರೆನ್ಸು ಶುಡ್ ಬಿ ದ ಕಾನ್ಸ್ಟೆಂಟ್ ಆಗಿರಬೇಕು. ಅದೇ ಕಂಡೀಷನ್ನು ಆಯಿತಾ. ಹೈಯರ್ ಲೆವೆಲ್ ಮೈನಸ್ ಲೋಯರ್ ಲೆವೆಲ್ ಮಾಡಿಬಿಟ್ಟು ಡಿಫ್ರೆನ್ಸನ್ನು ಕಂಡುಹಿಡಬೇಕು. ಅದು ಸೇಮ್ ಬಂತು ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾಲೋ ಆಗಿದೆ ಅಂತ ಅರ್ಥ. ಈಗ ಫಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಈಸ್ 15 rupees ಫಾರ್ ದ ಫಸ್ಟ್ ಕಿಲೋಮೀಟರ್ ಆ್ಯಂಡ್ ₹8 ಫಾರ್ ಈಚ್ ಅಡಿಷ್ನಲ್ ಕಿಲೋಮೀಟರ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಟ್ಯಾಕ್ಸಿ ಅಮೌಂಟ್ ಕೊಟ್ಟಿದ್ದಾರೆ. ಫಸ್ಟ್ ಫೇರಿಗೆ ಏನಂತ ₹15 ಆಗುತ್ತೆ. ಆಮೇಲೆ ಫಸ್ಟ್ ಕಿಲೋಮೀಟರ್ ಆದಮೇಲೆ ಮತ್ತೆ ಬೇರೆ ಆ್ಯಡ್ ಆಗ್ತಾ ಇರುವಂಥ ಕಿಲೋಮೀಟರ್ಗೆ ₹8 ಲೆಕ್ಕ ಆಗುತ್ತೆ. ಫಸ್ಟ್ ಕಿಲೋಮೀಟರ್ ತನಕ ₹15, ಆಮೇಲಿಂದ ₹8 ಆ್ಯಡ್ ಆಗ್ತಾ ಹೋಗುತ್ತೆ ಕಿಲೋಮೀಟರ್ ಲೆಕ್ಕದಲ್ಲಿ. ಹಾಗಾದರೆ ಏನು ಮಾಡಬೇಕು ಅಂತ ನೋಡ್ತಾರೆ. ಇಲ್ಲಿ ನಾವು ಫಸ್ಟ್ ನೋಟ್ ಮಾಡ್ಕೋಬೇಕು. ರೆಂಟ್ ಫಾರ್ ಫಸ್ಟ್ ಕಿಲೋಮೀಟರ್ ₹15. ಅದಾದಮೇಲೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಕಿಲೋಮೀಟರ್ಗೆ ₹8, ಥರ್ಡ್ ಕಿಲೋಮೀಟ್ರಿಗೆ ₹8 ಈ ಥರ ಆ್ಯಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಡಿಫ್ರೆನ್ಸ್ ಕಂಡುಹಿಡಬೇಕು. A2 ಮೈನಸ್ A1 ಕಂಡುಹಿಡಿದಾಗ ಅವಾಗ ನಮ್ಮ -7 ಬರುತ್ತೆ. ಅದೇ ಥರನೇ ಇಲ್ಲಿ ಡಿ ಕಂಡುಹಿಡ್ಕೋಬೇಕು. ಇದು ಮೈನಸ್ ಇದು ಅಂದರೆ A3 ಅಂದರೆ ಎಲ್ಲಿದೆ? ಥರ್ಡ್ ಕಿಲೋಮೀಟರ್ ಮೈನಸ್ ಸೆಕೆಂಡ್ ಕಿಲೋಮೀಟರ್. ಥರ್ಡ್ ಕಿಲೋಮೀಟರ್ 8 ಇದೆ, ಸೆಕೆಂಡ್ ಕಿಲೋಮೀಟರ್ 8 ಇದೆ. 8 ಮೈನಸ್ 8 ಇಸ್ 0. ನಮಗೇನು ಬೇಕು? ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಡಿಫ್ರೆನ್ಸ್ ಸೇಮ್ ಇರಬೇಕು. ಬಟ್ ಇಲ್ಲಿ -1 ಇದೆ, ಇಲ್ಲಿ 0 ಇದೆ, ಎರಡು ಸೇಮ್ ಇಲ್ಲ. ಹಾಗಾಗ್ಬಿಟ್ಟು ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ನು ಫಾಲೋ ಆಗಲ್ಲ ಅಂತ ಅರ್ಥ. ನೆಕ್ಸ್ಟ್ ಏನಿದೆ ಸಬ್ ಕ್ವಶನು. ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ ವೆನ್ ಎ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಅಟ್ ಎ ಟೈಮ್. ಒಂದು ಏರ್ ಸಿಲಿಂಡರ್ ಇದೆ, ಅದರಲ್ಲಿ ನಾವು ಎಷ್ಟು ಫಿಲ್ ಮಾಡಿದ್ದೀವಿ, ಎಷ್ಟು ಏನು ಹೊರಗೆ ತೆಗೆದಿದ್ದೀವಿ, ಉಳಿದಿರೋದು ಎಷ್ಟಿದೆ ಅಂತ ನೋಟ್ ಮಾಡಿಕೊಂಡು ಅದನ್ನು ನಾವು AP ಆಗುತ್ತೋ ಇಲ್ಲ ಅನ್ನೋದನ್ನು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ನಾವು ಏನಂತ ಹಾಕೊಳ್ಳೋಣ ಅಂದರೆ ಒಂದು ಸಿಲಿಂಡರಲ್ಲಿ ಎಕ್ಸ್ ಅಮೌಂಟು ಫಿಲ್ ಆಗಿದೆ ಅಂತ ಅನ್ಕೋಬೇಕು. ಆ ಒಂದು ಎಕ್ಸಲ್ಲಿ ನಾವು 1/4 ಆಫ್ 1 ನಾವು ಏನು ಮಾಡ್ತೀವಿ? ಹೊರಗೆ ತೆಗಿತೀವಿ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ? 1 ಮೈನಸ್ 1/4 ಅಂದರೆ 3/4 ಅಲ್ಲಿ ಉಳಿದಿರುತ್ತೆ ಅಂತ, ಆ ಸಿಲಿಂಡರಲ್ಲಿ ಇರುತ್ತೆ ಅಂತ ಲೆಕ್ಕ. ಓಕೆನಾ? ಅದು ಒಂದು ಕಂಡೀಷನ್ ಡಿ ಅಂತ ಕನ್ಸಿಡರ್ ಮಾಡಬೇಕು ನಾವು. ಅದು ಡಿ, ಇದು ಉಳಿದಿರೋದು ನಮಗೆ ಡಿ ಆಗುತ್ತೆ. ಅದೇ ಥರನೇ 1/4 ಆಫ್ 3/5 ಮಾಡಬೇಕು. ಯಾಕಂದರೆ ಇದು ನಮಗೆ ಉಳಿದಿರೋದು ಅಮೌಂಟ್ ಅಲ್ವಾ. ಹಾಗಾಗಿ ಅದು ಮಾಡಿದಾಗ ಏನಾಗುತ್ತೆ? 3/16 ಆಗುತ್ತೆ. ಅದನ್ನು ಹೊರಗೆ ತೆಗೆದಾಕಿದರೆ ನಮಗೇನು 9. ಸೊ ಇವೆಲ್ಲ ರಿಮೈನಿಂಗ್ ಬಂತು ಅಂದರೆ 3 ಸೀರೀಸು ಬಂತು. 3 ವ್ಯಾಲ್ಯೂವು ನಾವು ಇಲ್ಲಿ ಬರ್ಕೊಬೇಕಾಗುತ್ತೆ. ಇಲ್ಲಿ 3 ಈಗ ಕಂಡೀಷನ್ಸನ್ನು ನಾವು ನೋಡಿಕೊಂಡು ವ್ಯಾಲ್ಯೂಸ್ನ ಬರ್ಕೊಬೇಕಾಗುತ್ತೆ. 3/4, 9/16, 27/64 3 ವ್ಯಾಲ್ಯೂ ಬಂತು ಅಂದರೆ ಅದರದ್ದು ನಾವು ಡಿ ಕಂಡುಹಿಡ್ಕೊಬೇಕು. ಡಿ ಕಂಡುಹಿಡ್ಕೊಂಡು ಈಗ A2 ಮೈನಸ್ A1 ಅಂದರೆ 9/16, 3/4 ಆಗುತ್ತೆ. ಆವಾಗ ಇದರದ್ದು LCM ತಗೊಂಡ್ಬಿಟ್ಟು ಏನು ಮಾಡಬೇಕು ಅಂತಂದರೆ -3/16 ಬರುತ್ತೆ. ಆನಂತರ ಡಿ ಮತ್ತು A3 ಮೈನಸ್ A2 27/64 -9/16 ಮಾಡಿದರೆ -9/64 ಆಗುತ್ತೆ. ಆದರೆ ಇವೆರಡು ಸೇಮ್ ಇಲ್ಲ. ಸೊ ಹಾಗಾಗಿ ಇದು ಕೂಡ ನಮಗೆ AP ಆಗಿ ಫಾರ್ಮಲ್ ಇಲ್ಲ ಅಂತ ಬರಿಬೇಕಾಗುತ್ತೆ. ನಮಗೆ ಇವೆರಡಕ್ಕೂ ಡಿಫ್ರೆನ್ಸ್ ತೆಗೆದಾಗ 9/16 ಬರುತ್ತೆ. ಅದು ಕೂಡ ನಮಗೆ ಎ ರಿಮೈನಿಂಗ್ ಕನ್ಸಿಡರ್ ಮಾಡ್ತೀವಿ. ಆವಾಗ ಡಿ ಎರಡು ಕೂಡ ನಮಗೆ ಇಲ್ಲಿ ಡಿ ಎರಡು ಕೂಡ ಸೇಮ್ ಬಂದಿಲ್ಲ, ಡಿಫ್ರೆಂಟ್ ಬಂದಿದೆ. ಹಾಗಾಗಿ AP ಇಲ್ಲಿ ಕನ್ಸಿಡರ್ ಆಗಲ್ಲ ಅಂತ ಅರ್ಥ. ನೆಕ್ಸ್ಟ್ ಫೋರ್ತಿಗೆ ಹೋಗೋಣ. ನೆಕ್ಸ್ಟ್ ಏನಿದೆ? ದ ಕಾಸ್ಟ್ ಆಫ್ ದ ಡಿಗ್ಗಿಂಗ್ ಎ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್ ವೆನ್ ಇಟ್ ಕಾಸ್ಟ್ ₹150 ಫಾರ್ ದ ಫಸ್ಟ್ ಮೀಟರ್ ಆ್ಯಂಡ್ ರೈಸಸ್ ಬೈ ದ ₹50 ಫಾರ್ ಈಚ್ ಸಬ್ಸಿಕ್ವೆಂಟ್ ಮೀಟರ್ಸ್. ಅಂದರೆ ಫಸ್ಟು ಏನಂತ ಇದು ಏನು ಅಂದರೆ ಬಾವಿ ತೋಡಬೇಕಾದ್ರೆ 1 ಮೀಟರಿಗೆ ಏನಂತಂದರೆ ₹150 ಆಗುತ್ತೆ. ಹಾಗೆ ಇನ್ನೂ ಫಸ್ಟು 1 ಮೀಟರ್ಗೆ ₹150 ಆಗುತ್ತೆ. ಆ ನಂತರ ಮೀಟರ್ನ ಜಾಸ್ತಿ ಮಾಡ್ತಾ ಹೋದರೆ ₹50 ಜಾಸ್ತಿ ಮಾಡ್ಕೊತಾ ಹೋಗಬೇಕಾಗುತ್ತೆ. ಇವಾಗ ಏನು ಮಾಡಬೇಕು? ಸೇಮ್ ಪ್ರೊಸೆಸ್ ಫಸ್ಟ್ ಇತ್ತಲ್ಲ, ಇದೇ ಥರನೇ ನಾವು ಮಾಡಬೇಕಾಗುತ್ತೆ. ಥರ್ಡ್ ಕೂಡ ಕಾಸ್ಟ್ ಆಫ್ ದ ಡಿಗ್ಗಿಂಗ್ ಫಾರ್ ದ ಫಸ್ಟ್ ಮೀಟರ್ ಈಸ್ ₹50. ಸೆಕೆಂಡ್ ಮೀಟರ್ಸ್ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಆವಾಗ 200 ಆಗುತ್ತೆ. ಥರ್ಡ್ ಮೀಟರು 250 ಆಗುತ್ತೆ. ಯಾಕಂದರೆ ₹50 ಜಾಸ್ತಿ ಮಾಡಿದಾಗ ಆವಾಗ ಡಿಫ್ರೆನ್ಸ್ ತೆಗಿಬೇಕು. 200 ಇದ್ರ ಮೈನಸ್ ಇದು 200 ಮೈನಸ್ 150 ಏನಾಗುತ್ತೆ? 50 ಆಗುತ್ತೆ. ಹಾಗೆಯೇ ಸೆಕೆಂಡ್ ನೋಡಿದ್ರೆ A3 ಮೈನಸ್ A2 ಅಂದರೆ 250 ಮೈನಸ್ 200 ದಟ್ ಈಸ್ ಈಕ್ವಲ್ಸ್ ಟು 50. ಅವಾಗ ನಮಗೆ ಕಾನ್ಸ್ಟೆಂಟ್ ಸೇಮ್ ಬರುತ್ತೆ. ಯಾಕೆ ಕಾನ್ಸ್ಟೆಂಟ್ ಸೇಮ್ ಬರುತ್ತೆ ಅಂದರೆ ನಾವು ಒರಿಜಿನಲ್ ಅಮೌಂಟಿಗೆ ಸೇಮ್ ಅಮೌಂಟನ್ನೇ ಆ್ಯಡ್ ಮಾಡ್ಕೊತಾ ಹೋಗ್ತಿದ್ದೀವಿ ಇಲ್ಲಿ. ಓಕೆ, ಹಾಗಾಗ್ಬಿಟ್ಟು ನಮಗೆ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ AP ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ. ಓಕೆ, ಫೋರ್ತ್ ಕ್ವೆಶನ್ ನೋಡ್ತಾ ಹೋಗೋಣ. ದ ಅಮೌಂಟ್ ಆಫ್ ಮನಿ ಇನ್ ದ ಅಕೌಂಟ್ ಎವ್ರಿ ಇಯರ್ ಈಸ್ 10,000 ಆ್ಯಂಡ್ ಈಸ್ ಇಟ್ ಡೆಪಾಸಿಟೆಡ್ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಟ್ 8% ಪರ್ ಆ್ಯನಮ್. ಆಯಿತಾ, ಒಂದು ಅಕೌಂಟಲ್ಲಿ ನಮಗೆ 10,000 ಇದೆ, 8% ಹಂಗೆ ಅಲ್ಲಿ ಇಂಟ್ರೆಸ್ಟು ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇದು AP ಆಗುತ್ತೋ ಇಲ್ಲ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಫಸ್ಟ್ 1 ಇಯರ್ ಆಗಿದ್ದಕ್ಕೆ ನಮಗೆ ₹10,800 ನಮಗೆ ಆಗುತ್ತೆ. ಬೇಸ್ ಅಮೌಂಟು 10,800 ಆಗುತ್ತೆ. ಅದಕ್ಕೆ ನಾವು ₹11,664 ನಾವು ಮೈನಸ್ ಮಾಡಿದಾಗ 864 ಆಗುತ್ತೆ. ಅದೇ ಥರನೇ A3 ಮೈನಸ್ A2 ನಾವು ಏನು ಮಾಡಬೇಕು ಅಂತಂದರೆ
ಈಗ ಅದಕ್ಕೆ ಮತ್ತೆ ನಾವು 8% ಆ್ಯಡ್ ಮಾಡಿದ್ರೆ 12,597 ಬರುತ್ತೆ. ಅದಕ್ಕೆ ನಾವು ಮತ್ತೆ ಇದನ್ನು ಮೈನಸ್ ಮಾಡಬೇಕು ಈ ಒಂದು ಎ ಟೂನ. ಅವಾಗ ಏನಾಗುತ್ತೆ 933 ರುಪೀಸು ಪಾಯಿಂಟ್ 12 ಪೈಸೆ ಬರುತ್ತೆ. ಬಟ್ ಎ ಒನ್ನು ಅಲ್ಲ ಡಿ ಏನಾದರೂ ಸೇಮ್ ಆಗಲ್ಲ. ಸೊ ಹಾಗಾಗಿ ಎ ಪಿ ಕೂಡ ಸ್ಯಾಟಿಸ್ಫೈ ಆಗಲ್ಲ. ಕಂಡೀಷನ್ ಏನಿರಬೇಕು ಅಂತಂದರೆ ಡಿಫ್ರೆನ್ಸು ಸೇಮ್ ಇರಬೇಕು. ಆವಾಗ ನಮಗೆ ಎ ಫಾರಮು ಈ ಕೊಟ್ಟಿರುವಂಥದ್ದು ಒಂದು ಕ್ವೆಶನು ಎ ಪಿಗೆ ಸ್ಯಾಟಿಸ್ಫೈ ಆಗುತ್ತೆ ಇಲ್ಲ ಅಂತ ನೋಡೋಕ್ಕೆ ಆಗುತ್ತೆ.